ನೀವು ಈ ವಾಟರ್ ಬಾಟಲ್ಗಳಿಗೆ MRPಗಿಂತ ಜಾಸ್ತಿ ದುಡ್ಡು ಕೊಡ್ತಾ ಇದ್ದೀರಾ ಅಂದರೆ ನಂಬ್ತೀರಾ? ಹೌದು. 2026ನ ಪ್ರಾರಂಭದಲ್ಲಿ ಈ ವಾಟರ್ ಬಾಟಲ್ಗಳ ಬೆಲೆ ಚೇಂಜ್ ಆಗಿದೆ, ಅಂದರೆ ಕಮ್ಮಿ ಆಗಿದೆ. ಆದರೆ ನಾವು ಕೊಡ್ತಿರೋ ದುಡ್ಡು ಮಾತ್ರ ಹಳೆ MRP ಇದೆ. ಏನಕ್ಕಂದರೆ ಬಹಳಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ. 1 ಲೀಟರ್ ಬಾಟಲ್ಗೆ 20 ರೂಪಾಯಿ ಇದ್ದಿದ್ದು 18 ರೂಪಾಯಿ ಆಗಿದೆ. ಹಾಗೆ ಅರ್ಧ ಲೀಟರ್ ಅಂದರೆ 500 ml ಬಾಟಲ್ಗೆ 10 ರೂಪಾಯಿ ಇದ್ದಿದ್ದು 9 ರೂಪಾಯಿ ಆಗಿದೆ. ಮೊನ್ನೆ ಒಬ್ಬ ಅಂಗಡಿಯವನ ಹತ್ರ ಇದನ್ನು ಹೇಳಬೇಕಾದ್ರೆ ಅವನು ನನಗೆ, ಅಯ್ಯೋ ಹೌದಾ ಸರ್, ನನಗೇ ಗೊತ್ತಿಲ್ಲ, ನಾನೇ ನೋಡಿಲ್ಲ ಅಂದ. ಹಾಗೆ ಡಿಸ್ಟ್ರಿಬ್ಯೂಟರ್ ಕೂಡ ನನಗೆ ಹಳೆ ರೇಟೇ ಹಾಕ್ತಿದ್ದಾನೆ ಅಂತ ಹೇಳ್ದ. ಇಲ್ಲಿ ಅರ್ಥ ಆಗತ್ತೆ, ಈ ಅಂಗಡಿಯವರು ಕಸ್ಟಮರ್ಸ್ನ ಮಂಗ ಮಾಡ್ತಿದ್ದಾರೆ, ಇಲ್ಲ ಅಂದರೆ ಡಿಸ್ಟ್ರಿಬ್ಯೂಟರ್ ಹತ್ರ ಅವನು ನಾವು ಮಾಡಿಸ್ಕೊತಾ ಇದ್ದಾನೆ. ಇದರ ಜೊತೆಗೆ ರೈಲ್ ನೀರು ಅಂದರೆ ನಮಗೆ ರೈಲ್ವೆ ಸ್ಟೇಷನ್ನಲ್ಲಿ ಸಿಗೋ ನೀರಿನ ಥರ ಕೂಡ ಕಮ್ಮಿ ಆಗಿದೆ. ಆದರೆ ಇದು ಕಮ್ಮಿಯಾಗಿ 6ರಿಂದ 7 ತಿಂಗಳ ಮೇಲಾಯಿತು. ರೈಲ್ ನೀರು 1 ಲೀಟರ್ಗೆ 15 ರೂಪಾಯಿ ಇದ್ದಿದ್ದು 14 ರೂಪಾಯಿ ಆಗಿದೆ. ಹಾಗೆ ಅರ್ಧ ಲೀಟರ್ಗೆ 9 ರೂಪಾಯಿ ಆಗಿದೆ. ಈ ಹೊಸ ದರ 22 ಸೆಪ್ಟೆಂಬರ್ 2025ರಿಂದನೇ ಜಾರಿಯಾಗಿದೆ. ಹಾಗೆ ಇದರ ಬಗ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಕೂಡ ಸರ್ಕ್ಯುಲರ್ ಕೂಡ ಬಿಟ್ಟಿದ್ದಾರೆ. MRP ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಎಲ್ಲ ಟ್ಯಾಕ್ಸ್ ಸೇರಿದ ಮೇಲೆ ಬರೋ ಪ್ರೈಸೇ MRP. ಯಾವುದೇ ರಿಟೇಲರ್ಸ್ MRPಗಿಂತ ಜಾಸ್ತಿ ಮಾರ್ತಾ ಇದ್ರೆ ಅದು ಇಲ್ಲಿಗಲ್, ಅಂಡರ್ ಲೀಗಲ್ ಮೆಟ್ರಾಲಜಿ ಆಕ್ಟ್ 2009. ನೀವು ನ್ಯಾಷನಲ್ ಹೆಲ್ಪ್ಲೈನ್ ನಂಬರ್ 1915ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬೋದು. ನೆನಪಿರಲಿ, ನಿಮ್ಮ ಹತ್ರ ಈ ಪ್ರಾಡಕ್ಟ್ ತಗೊಂಡಿರೋದಕ್ಕೆ ಬಿಲ್ ಇರಬೇಕು. ಇಫ್ ಇನ್ ಕೇಸ್ ಬಿಲ್ ಇಲ್ಲ ಅಂದರೆ ಯಾವುದಾದ್ರೂ ಪ್ರೂಫ್ ಜೊತೆಗೆ ಕಂಪ್ಲೇಂಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಯಾವುದೇ ಒಬ್ಬ ರಿಟೇಲರ್ ಈ ರೀತಿ MRPಗಿಂತ ಜಾಸ್ತಿ ದುಡ್ಡಿಗೆ ಏನಾದರೂ ಮಾರ್ತಾ ಇದ್ರೆ ಅದು ಅವರ ಫಸ್ಟ್ ಅಫೆನ್ಸ್ ಆಗಿದ್ರೆ 25,000 ತನಕ ಫೈನ್ ಬೀಳುತ್ತೆ. ಹಾಗೆ ಅವರು ಸಬ್ಸಿಕ್ವೆಂಟ್ ಅಫೆಂಡರ್ ಆಗಿದ್ರೆ, ಅಂದರೆ 2 ಅಥವಾ 3ನೇ ಸಲ ಈ ಥರ ಅಫೆನ್ಸ್ ಮಾಡ್ತಾ ಇದ್ರೆ ಅವರಿಗೆ ಅಪ್ ಟು 1 lakh ಫೈನ್ ಜೊತೆಗೆ ಇಂಪ್ರಿಸನ್ಮೆಂಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸುಪ್ರೀಂ ಕೋರ್ಟ್ನ ಆರ್ಡರ್ ಪ್ರಕಾರ ಹೋಟೆಲ್ಸ್ ಮತ್ತು ರೆಸ್ಟೋರೆಂಟ್ಸ್ಗಳಿಗೆ ಈ MRP ವಿಷಯದಲ್ಲಿ ಎಕ್ಸೆಂಪ್ಷನ್ಸ್ ಇದೆ. ಈ ವಿಡಿಯೋಗೆ ಇಷ್ಟು. ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಫಾಲೋ ಮಾಡೋದು ಮರಿಬೇಡಿ.